ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೇತ್ರ ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೈ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಫ್ರೈಡೇ ಈವ್ನಿಂಗಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಆಗಿತ್ತಲ್ವ, ಸಂಜೆ ಆಗಿದ್ದರಿಂದ ಮನೆಯಲ್ಲಿ ದೀಪನ ಹಚ್ಚಿ ದೇವ್ರ ಪೂಜೆ ಮಾಡಿ, ಪೂಜೆ ಮುಗಿದ ನಂತರ ಸ್ವಲ್ಪ ಶಾಪಿಂಗ್ಗೆ ಹೊರಗಡೆ ಹೋಗೋದಿತ್ತು. ಶಾಪಿಂಗ್ ಏನಂತಂದರೆ ಮನೆಯಲ್ಲಿ ಸ್ವಲ್ಪ ದಿನಸಿ ಎಲ್ಲ ಖಾಲಿ ಆಗ್ಲಿಕ್ಕೆ ಬಂದಿತ್ತು. ಸ್ವಲ್ಪ ಇದೆ, ಖಾಲಿ ಆಯಿತು ಅಂತ ಹೇಳಬಾರ್ದಲ್ವ. ಬಾಕ್ಸಲ್ಲಿ ಎಲ್ಲ ಸ್ವಲ್ಪ ಇದೆ, ಹಾಗಾಗಿ ಮನೆಗೆ ದಿನಸಿ ಬೇಕಾಗಿತ್ತು, ಅದಕ್ಕೋಸ್ಕರ ತೊಗೊಬರೋಣ ಅಂತೇಳಿ ಹೊರಟಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್. ಇವತ್ತು ಶುಕ್ರವಾರ ಈವ್ನಿಂಗ್ ದೇವ್ರ ಪೂಜೆ ಎಲ್ಲ ಆಯಿತು ಮನೆಯಲ್ಲಿ. ಸ್ವಲ್ಪ ದಿನಸಿ ಎಲ್ಲ ಖಾಲಿ ಆಗಿದೆ ಮನೆಯಲ್ಲಿ, ತೊಗೊಂಡು ಬರಬೇಕಿತ್ತು. ಸರಿ ತೊಗೊಬರೋಣ ಅಂತೇಳಿ ಡಿಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಇಲ್ಲ ನೀನೇ ಹೋಗಿ ತೊಗೊಂಡು ಬಾ ಅಂತ ಹೇಳಿದ್ರು ಇವತ್ತು. ಅದಕ್ಕೆ ನಾನೇ ತೊಗೊಬರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಮಕ್ಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ಅಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ. ಜೊತೆಗೆ ಇವರು ಏನೇನೋ ಕೇಳ್ತಾರೆ ಅಲ್ಲಿ ಹೋದರೆ. ಅದಕ್ಕೆ ಇವ್ರನ್ನ ನಮ್ಮ ಅಮ್ಮ ಮನೆ ಹತ್ರ ಬಿಟ್ಬಿಟ್ಟು ನಾನು ಹೋಗಿ ಆರಾಮಾಗಿ ಶಾಪಿಂಗ್ ಮಾಡ್ಕೊಬರೋಣ ಅಂದ್ಕೊಂಡಿದ್ದೀನಿ. ಬಟ್ ಅಲ್ಲಿ ಹೋಗಿದ್ದಾಗ ನಾನು ಒಬ್ಬಳೇ ಇರೋದ್ರಿಂದ ವೀಡಿಯೋ ಮಾಡ್ಕೊಳ್ಳಿಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಏನು ಗ್ರೋಸರೀಸ್ ಶಾಪಿಂಗ್ ಮಾಡಿದೆ, ನಮ್ಮ ಮನೆಗೆ ಏನೆಲ್ಲ ಬೇಕಾಗುತ್ತೆ ದಿನಸಿ, ಅದನ್ನು ಹೋಗಿ ಬಂದಮೇಲೆ ನಾನು ನಿಮಗೆ ತಿಳಿಸ್ತೀನಿ. ಇವಾಗ ಮಕ್ಕಳನ್ನ ನಾನು ನಮ್ಮ ಅಮ್ಮ ಮನೆ ಹತ್ರ ಬಿಟ್ಟು ಡಿಮಾರ್ಟ್ ಹತ್ರ ಬಂದಿದ್ದಾಯಿತು. ಇವಾಗ ಬಂದಿದ್ದೀನಿ. ರಶ್ ಇದೆಯಾ ಅಂತ ನೋಡಿದೆ. ತೀರಾ ಏನು ಅಂಥ ರಶ್ ಇಲ್ಲ ಅಂತ ನನಗನ್ನಿಸ್ತು. ನಾರ್ಮಲಾಗಿ ವೀಕ್ ಡೇಸಲ್ಲೆಲ್ಲ ಹೋದ್ರೆ ಜನ ಎಷ್ಟಿರುತ್ತೋ ಅಷ್ಟೇ ಜನ ಇರ್ತಾರೆ ಅಂದ್ಕೊಂಡು ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂದರೆ ನಾನು ಒಬ್ಬಳೇ ಇರೋದ್ರಿಂದ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಸುಮ್ಮನೆ ನಾನು ಎಷ್ಟೊತ್ತವರೆಗೂ ಇಟ್ಕೊಳ್ಳೋಕ್ಕಾಗುತ್ತೋ ಅಷ್ಟೊತ್ತವರೆಗೂ ತೊಗೊಳ್ಳೋಣ ಅಂತ ಹೇಳಿ ರಾಲಿನ ಎತ್ಕೊಳ್ಳೋವರೆಗೂ ಇಟ್ಕೊಂಡೆ. ಒಂದು 2-3 ಪ್ರಾಡಕ್ಟ್ ಅಷ್ಟೇ ಹಾಕ್ಕೊಂಡು ಅಲ್ಲಿವರೆಗೂ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇನ್ನು ಇವತ್ತು ಬಂದು ಆಲ್ಮೋಸ್ಟು ದಿನಸಿ ಎಲ್ಲ ನಿಮ್ಗೆ ಯಾರಿಗೆಲ್ಲ ಡಿಮಾರ್ಟಿಗೆ ಹೋಗ್ತಿರೋ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ದಿನಸಿ ಪ್ರೈಸಸ್ ಎಲ್ಲ ಹೊರಗಡೆಗಿಂತ ಇಲ್ಲಿ ಸ್ವಲ್ಪ ಕಡಿಮೆ ಬೆಲೆಗೇ ಸಿಗುತ್ತೆ ಅಂತ ಹೇಳ್ಬೋದು. ಅಂದರೆ ಒಂದೊಂದು ಐಟಮ್ ಮೇಲೂ ಕೂಡ ನಮಗೆ ಸುಮಾರು ಒಂದು 5 ರುಪೀಸು 10 ರುಪೀಸು ಈ ಥರ ಎಲ್ಲ ಕಡಿಮೆ ಸಿಗುತ್ತೆ. ಅಷ್ಟು ಸಿಕ್ಕಿದ್ರೇ ಎಷ್ಟೊಂದು ಬೆಟರ್ ಅಲ್ವಾ. ಹಾಗೆ ಕೆಲವೊಂದು ಪ್ರಾಡಕ್ಟ್ಸು ಬೈ ಒನ್ ಗೆಟ್ ಒನ್ ಆಫರನ್ನಲ್ಲೂ ಕೂಡ ಇರುತ್ತೆ. ಹಾಗಾಗಿ ಇಲ್ಲಿ ನಾನು ಆದಷ್ಟು ಇಲ್ಲಿನೇ ಬರ್ತೀನಿ ಜಾಸ್ತಿ. ಅಂದರೆ ನಾನು ಯಾವ ಟೈಮಿಗೆ ಬರ್ತೀನಿ ಅಂದರೆ ಸುಮಾರು ಎಲ್ಲ ದಿನಸಿ ಗ್ರಾಸರೀಸ್ ಎಲ್ಲನೂ ಕೂಡ ಮುಗಿಯೋಕ್ಕೆ ಬಂದಿದೆ ಅನ್ನೋ ಟೈಮ್ನಲ್ಲಿ ನಾನು ಬರ್ತೀನಿ. ಮಧ್ಯದಲ್ಲಿ 1-2 ಪ್ರಾಡಕ್ಟ್ಸ್ ಈ ಥರದ್ದು ಏನಾದ್ರು ದಿನಸಿ ಏನಾದರೂ ಖಾಲಿ ಆಯಿತು ಅಂದರೆ ನಾನು ಆನ್ಲೈನಿಂದ ತರಿಸ್ಕೊತೀನಿ, ಇಲ್ಲಾಂದರೆ ಮನೆ ಹತ್ರನೇ ಅಂಗಡಿಯಿಂದ ತೊಗೊತೀನಿ. ಇನ್ನು ನಾನು ಇಲ್ಲಿ ಶಾಪಿಂಗ್ ಏನಪ್ಪ ಅಂದರೆ ಲೂಸ್ ಪ್ಯಾಕೆಟ್ ಎಲ್ಲ ಕವರೆಲ್ಲ ತುಂಬಿಸ್ಕೊತಿದ್ನಲ್ವ, ಇವಾಗ ತೊಗೊಂಡು ನಾನೆಲ್ಲ ಬಿಲ್ ಮಾಡಿಸ್ಕೊಂಡಿದ್ದೀನಿ. ನಾನು ಶಾಪಿಂಗ್ನ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ನನಗೆ 9:30 ಟೈಮ್ ಆಗೋಯಿತು. ಹಾಗಾಗಿ ಆವಾಗ ನಾನು ಏನು ವೀಡಿಯೋ ಮಾಡ್ಕೊಳ್ಳಿಕ್ಕಾಗಲ್ಲ ಅಂಥೇಳಿ ಮಾರ್ನಿಂಗ್ ಎದ್ದು ಮಾಡ್ಕೊಳ್ಳೋಣ ಅಂಥೇಳಿ ಸುಮ್ಮನೆ ಅದೇ. ಇದು ಬಂದು ಸ್ಯಾಟರ್ಡೆ ಮಾರ್ನಿಂಗು ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು. ಹಾಗೆ ಏನಪ್ಪ ಅಂದರೆ ನಾನು ಮಕ್ಕಳಿಗೆ ಇವಾಗಿಂದನೇ ಪೂಜೆ ಮಾಡೋದು, ಪೂಜೆ ಬಗ್ಗೆ ಹಾಗೆ ಕೆಲವೊಂದು ದೇವ್ರ ಮೇಲೆ ಭಕ್ತಿ ಬರಲಿಕ್ಕೆ ಕೆಲವೊಂದು ಸಂಸ್ಕಾರಗಳನ್ನ ಕಲಿಸೋದಕ್ಕೆ ನಾನು ಇವಾಗಿಂದನೇ ರೂಢಿ ಮಾಡ್ತಾಯಿದ್ದೀನಿ. ದೇವ್ರ ಪೂಜೆ ಮಾಡೋದು ಅಂದರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಇಂಟ್ರೆಸ್ಟಿಂದ ಮಾಡ್ತಾರೆ. ಇಬ್ಬರೂ ಸಹ ಅಷ್ಟೇ. ನಾವು ಮನೆಯಲ್ಲಿ ಯಾವ ರೀತಿ ಮಾಡ್ತೇವೋ ಅದೇ ಥರ ಮಕ್ಕಳು ಇರ್ತಾರೆ ಅನ್ನೋದು ನನ್ನ ಭಾವನೆ. ನನಗೆ ತುಂಬಾ ಖುಷಿಯಾಗುತ್ತೆ, ಮಕ್ಕಳು ಏನಾದರೂ ಹೇಳಿಕೊಟ್ರೆ ಕಲಿತಾರೆ ನಮ್ಮ ಮನೇಲಿ. ಆದಷ್ಟು ನನಗೆ ಇದು ನೋಡಿ ತುಂಬ ಖುಷಿಯಾಗುತ್ತೆ. ಇನ್ನು ಸಮ್ಮರ್ ಇರೋದ್ರಿಂದ ಮಕ್ಕಳು ಮೈಂಡು ಆ ಕಡೆ ಈ ಕಡೆ ಹೋಗೋದಕ್ಕಿಂತ ಯಾವುದ್ರ ಮೇಲಾದರೂ ಒಂದ್ರ ಮೇಲೆ ಅವ್ರನ್ನ ಗಮನನ ಇರಿಸೋದು ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ. ಇನ್ನು ಅಡುಗೆಗೆ ಸಾಂಬಾರು ಮಾಡಬೇಕಲ್ಲ, ಹಾಗಾಗಿ ನಾನಿವತ್ತು ಸಬ್ಬಸಿಗೆ ಸೊಪ್ಪನ್ನ ಬಳಸ್ಕೊಂಡು ಆಂಧ್ರ ಸ್ಟೈಲ್ ಪಪ್ಚಾರನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಆಂಧ್ರ ಪಪ್ಪು ಆಲ್ಮೋಸ್ಟು ಎಲ್ರಿಗೂ ಗೊತ್ತಿರುತ್ತೆ, ಬಟ್ ನಾನು ಸಬ್ಬಸಿಗೆ ಸೊಪ್ಪಿನಲ್ಲಿ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಿದ್ದೀನಿ. ಇದಕ್ಕೆ ನಾನಿಲ್ಲಿ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ತುರಿದು ಹಾಲನ್ನು ತಕ್ಕೋಬೇಕಾಗುತ್ತೆ. ಇನ್ನು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೀನಿ. ಮತ್ತಿಲ್ಲಿ ಒಗ್ಗರಣೆಗೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಗೆ ಸಾಂಬಾರ್ಗೆ ಹಾಕೋದಕ್ಕೆ ಅಂತೇಳಿ 1 ಸ್ಪೂನಷ್ಟು ಧನಿಯಾ ಪೌಡರನ್ನ ತೊಗೊಂಡಿದ್ದೀನಿ. ಹಾಗೆ ಸಾಸಿವೆ, ಜೀರಿಗೆ ಮತ್ತು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ. ನಾನು ಇವಾಗ ಆಲ್ರೆಡಿ ಮುದ್ದೆ ಮಾಡಲಿಕ್ಕೆ ಅಂತೇಳಿ ಸೈಡಲ್ಲಿ ಮುದ್ದೆ ಕೂಡ ಇಟ್ಟಿದ್ದೀನಿ. ಮುದ್ದೆನ
ತಿರುವಿ ಮುದ್ದೆ ಕಟ್ಟಿದ್ದಾದಮೇಲೆ ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸರಿ, ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಪಾತ್ರೆಯಲ್ಲಿ ಎಣ್ಣೆ ಬಿಟ್ಟು ಎಣ್ಣೆ ಕಾದ ನಂತರ ಫಸ್ಟ್ ನಾನು ಕಾಳು ಮೆಣಸನ್ನ ಹಾಕ್ಕೊತಾ ಇದ್ದೀನಿ. ಕಾಳು ಮೆಣಸು ಸಿಡಿದ ನಂತರ ಅದಕ್ಕೆ ಏನು ಕರಿಬೇವಿನ ಸೊಪ್ಪು, ಹಾಗೆ ತುರಿದಿಟ್ಕೊಂಡಿರೋವಂಥ ಶುಂಠಿ, ಹಾಗೆ ಸ್ವಲ್ಪ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಹಾಗೆ ಹಸಿ ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಅದಾದಮೇಲೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸೇರಿಸ್ಕೊಂಡ ನಂತರ ಈರುಳ್ಳಿನೂ ಕೂಡ ಚೆನ್ನಾಗಿ ಸ್ವಲ್ಪ ಹೊತ್ತು ಎಣ್ಣೆನೆಲ್ಲ ಬಾಡಬೇಕಾಗುತ್ತೆ. ಅದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಅದು ಫ್ರೈ ಆಗೋವಷ್ಟರಲ್ಲಿ ಇಲ್ಲಿ ನಾನು ಕೂಗಿಸಿಟ್ಕೊಂಡಿರುವಂಥ ಬೇಳೆ ಏನಿದೆ ಅದನ್ನು ಮಸ್ಕೊಂಡು ಬಿಡ್ತಾಯಿದ್ದೀನಿ. ನಾನಿಲ್ಲಿ ಬೇಳೆಗೆ ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಕೂಡ ಮಿಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕಿ ಕೂಗಿಸಿ ಎತ್ತಿ ರೆಡಿ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಟೊಮೊಟೊ ಕೂಡ ಬೆಂದಿದ್ದಾಯ್ತು. ಇದಕ್ಕೆ ಸಬ್ಬಸಿಗೆ ಸೊಪ್ಪನ್ನು ಹಾಕಿ, ಸಬ್ಬಸಿಗೆ ಸೊಪ್ಪು ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಲಿಡ್ ಕ್ಲೋಸ್ ಮಾಡಿಟ್ಟು ಸ್ವಲ್ಪ ಹೊತ್ತು ಹಬೆಯಲ್ಲಿ ಬೇಯೋ ಥರ ಬಿಡ್ತಾಯಿದ್ದೀನಿ. ಅಷ್ಟರಲ್ಲಿ ನಾನಿಲ್ಲಿ ತೆಂಗಿನಕಾಯಿನ ರುಬ್ಕೊಂಡು ಹಾಲನ್ನ ತೆಗೆದಿಟ್ಕೊತಾ ಇದ್ದೀನಿ. ಅದಾದ ನಂತರ ನಾನು ಹೇಳಿದ್ನಲ್ಲ, ಸೊಪ್ಪಿಗೆ ಉಪ್ಪು ಹಾಕಿದ್ರೆ ಸೊಪ್ಪು ಚೆನ್ನಾಗಿ ಬೇಯುತ್ತೆ. ಅದಕ್ಕೆ ಇವಾಗ ಅರಶಿನ ಪುಡಿ ಹಾಕ್ಕೊತಿದ್ದೀನಿ. ಹಾಗೆ ಧನಿಯಾ ಏನು ತೊಗೊಂಡಿದ್ನಲ್ಲ, 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಾನಿಲ್ಲಿ ಹುಣಸೆ ಹುಳಿನ ಹಾಕ್ಕೊತಾ ಇದ್ದೀನಿ ಸಾರಿಗೆ. ಇದು ಚೆನ್ನಾಗಿ ಬೆಂದಿದ ನಂತರ ನಾವೇನು ಮಸ್ತ್ ರೆಡಿ ಇಟ್ಕೊಂಡಿರುವಂಥ ಬೇಳೆ ಕಟ್ಟೆ ಏನಿದೆಯಲ್ಲ, ಈ ಕಟ್ಟನ್ನ ಇದರಲ್ಲಿ ಹಾಕಿ ಒಂದೆರಡು ಕುದಿ ಕುದಿಸಿದ್ರೆ ಸಾಂಬಾರು ಆಗೋಗುತ್ತೆ. ಈ ಟೈಮ್ನಲ್ಲಿ ನಮಗೆ ಉಪ್ಪು ಟೇಸ್ಟ್ ಏನಿದೆ ಅದನ್ನು ನೋಡಿಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕಾಗತ್ತೆ. ಅದಾದ ನಂತರ ಕೊನೆಯಲ್ಲಿ ನಾನು ತೆಂಗಿನಕಾಯಿ ಹಾಲನ್ನ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಹಾಲು ಹಾಕಿ ಕುದಿ ಬಂದ ನಂತರ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಸಾಂಬಾರನ್ನ. ಒಂದೆರಡು ಕುದಿದ ನಂತರ ನಾನು ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ, ತುಪ್ಪ ಮತ್ತು ಎಣ್ಣೆನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಒಗ್ಗರಣೆಗೆ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಸೇರಿಸ್ಕೊತೀನಿ ಸಾಂಬಾರಿಗೆ, ಹಂಗಾಗಿ ಚೆನ್ನಾಗಿರುತ್ತೆ ಅಂತ. ಇನ್ನು ನಾನು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ, ಹಾಗೆ ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕಿ ಒಂದು ಒಗ್ಗರಣೆನ ಕೊಟ್ಕೊತಾ ಇದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಿದ್ರೆ ಆಗೋಯ್ತು, ಸಾಂಬಾರು ರೆಡಿ ಆಗೋಯ್ತು. ಸಾಂಬಾರು ಟೇಸ್ಟ್ ಹೇಗೆ ಬರುತ್ತೆ ಅಂತೇಳಿ ನೋಡೋ ಟೈಮು. ನಮ್ಮ ಮನೆಯವ್ರಿಗೆ ಫಸ್ಟು ನನ್ನ ಹಸ್ಬೆಂಡ್ಗೆ ನಾನು ಮುದ್ದೆನ ಹಾಕ್ಕೊಟ್ಬಿಟ್ಟೆ. ತುಂಬಾ ಚೆನ್ನಾಗಿ ಬಂದಿತ್ತು ಸಾರು ಕೂಡ ಅಂತ ಹೇಳಿ ಅವರು ಕೂಡ ಹೇಳ್ತಾಯಿದ್ರು. ನಾನು ಕೂಡ ಸಬ್ಬಸಿಗೆ ಸೊಪ್ಪಲ್ಲಿ ಫಸ್ಟ್ ಟೈಮು ಈ ಥರ ಪಪ್ಪು ಸಾರನ್ನ ರೆಡಿ ಮಾಡಿದ್ದು. ಬಟ್ ಬೇರೆ ಎಲ್ಲ ಸೊಪ್ಪನ್ನ ಹಾಕಿ ಮಾಡಿದ್ದೆ, ಸಬ್ಬಕ್ಕಿ ಸೊಪ್ಪನ್ನ ಬಳಸಿ ಮಾಡಿದ್ದು ಇವತ್ತೇ. ಇನ್ನು ಸಾಂಬಾರು ರುಚಿ ಹೇಗೆ ಬಂತು ಅಂತೇಳಿ ನಾನು ಕೂಡ ಟೇಸ್ಟ್ ಇರಬೇಕಲ್ವ, ಹಾಗಾಗಿ ಇದು ಬಂದು ವಿಕ್ರಮ್ ಪ್ಲೇಟು. ವಿಕ್ರಮ್ ಕೂಡ ಮುದ್ದೆ ತಿಂತಾನೆ, ಅವನಿಗೆ ತುಂಬ ಇಷ್ಟ ಮುದ್ದೆ ತಿನ್ನೋದು ಅಂದರೆ. ಮಕ್ಕಳಿಗೇನು ಕೂಡ ನಾನು ಬೆಳಗ್ಗೆ ಮುದ್ದೆನೇ ತಿನ್ನಿಸ್ತೀನಿ, ತಿಂಡಿನ ಅವ್ರಿಗೆ ಅದಾದ ನಂತರ ಮಾಡಿಕೊಡ್ತೀನಿ. ಇನ್ನು ತುಂಬ ಬಿಸಿ ಬಿಸಿ ಸಾರಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತುಪ್ಪ ಹಾಕ್ಕೊಂಡು ಮುದ್ದೆನ ತಿಂತಾಯಿದ್ರೆ ಅದ್ರ ಟೇಸ್ಟ್ ಮಜಾನೇ ಬೇರೆ ಅಂತ ಅನ್ನಿಸ್ತು, ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು, ಅಷ್ಟು ರುಚಿಯಾಗಿತ್ತು. ನೀವು ಕೂಡ ಯಾರಾದರೂ ಮನೆಯಲ್ಲಿ ಮಾಡ್ಕೋಬೇಕು ಅಂತ ಇದ್ದರೆ ಪ್ಲೀಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಸಾರು ಅಂತೇಳಿ. ಹಾಯ್ ಎಲ್ರಿಗೂ ನಮಸ್ಕಾರ. ಹೇಳಿದ್ನಲ್ಲ ಡೀಲ್ ಮಾಡಿ ಶಾಪಿಂಗ್ ಹೋಗಿದ್ದೆ ಅಂತೇಳಿ. ಮಂತ್ಲಿ ಗ್ರೋಸರೀಸು ನಮ್ಮ ಮನೆಯಲ್ಲಿ ಏನು ತರ್ತೀವಿ, ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕ್ಲಾರಿಟಿ. ಗ್ರೋಸರಿ ಶಾಪಿಂಗ್ ಹೋಗಿದ್ದೆ ಅಲ್ವಾ, ಅದನ್ನ ತೋರಿಸೋಣ ಅಂತೇಳಿ ನಾನು ವಿಡಿಯೋನ ಮಾಡ್ಕೊತಿದ್ದೀನಿ. ಆಕ್ಚುಲಿ ನಾನು ಒಬ್ಬಳೇ ಹೋಗಿದ್ದೆ, ಮಂಡ್ಯಗೆ ಹೋಗಿದ್ರು ನಿನ್ನೆ ನನ್ನ ಹಸ್ಬೆಂಡು. ಹಾಗಾಗಿ ನನಗೆ ದಿನಸಿಗಳು ಬೇಕಾಗಿತ್ತು, ಸುಮಾರು ದಿನಸಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು. ಅದಕ್ಕೆ ಸರಿ ತಗೋಬರೋಣ ಅಂತೇಳಿ ಮಕ್ಕಳನ್ನ ನಮ್ಮಮ್ಮ ಮನೇಲಿ ಬಿಟ್ಬಿಟ್ಟು ಶಾಪಿಂಗ್ ಮಾಡಕ್ ಹೋಗಿದ್ದೆ. ಅಪ್ಪ ಕವರ್ ಕಟ್ಕೊಂಡು ಬಂದ್ಬಿಟ್ಟಿದ್ದೀನಿ ಚೀಲಕ್ಕೆ ನೋಡಿ. ಫಸ್ಟ್ ನಂಗೆ ಕೈ ಸಿಗ್ತಿರೋದು ಉಪ್ಪಿನಕಾಯಿ, ಇದು ಲೆಮನ್ ಪಿಕ್ಕಲು ಮನೆಯಲ್ಲಿ ಮಾಡ್ಕೋಬೇಕು. ಆಕ್ಚುಲಿ ಮಾಡ್ಕೊಂಡಿದ್ರೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಲೆಮನ್ ಪಿಕ್ಕಲು, ಹಾಗಾಗಿ ಒಂದು ಪಿಕ್ಕಲ್ ತಗೊಂಡಿದ್ದೀನಿ. ಇನ್ನು ಇದು ತಗೊಂಡಿದ್ದೀನಿ, ಲಾಂಗ್ ಸೇಮಿಯಾ, ತಿನ್ ಸೇಮಿಯಾ ಬರುತ್ತಲ್ಲ ರೋಸ್ಟೆಡ್, ಅದು ತಗೊಂಡಿದ್ದೀನಿ. ಚಿಕ್ಕದು ಸೇಮಿಯಾ, ಇದು ಇನ್ನ ಚಿಕ್ಕದು ಬೇಕಾಗಿತ್ತು ನನಗೆ ಆ್ಯಕ್ಚುಲಿ, ಬಟ್ ಇದಿಷ್ಟೇ ಸಣ್ಣ ಸಿಕ್ಕಿದ್ದು. ಇದು ಇರಲಿಲ್ಲ ನನ್ನ ಹತ್ರ, ತುಂಬ ದಿನದಿಂದ ಇನ್ನೂ ಬೇಕು ಅಂದ್ಕೊತಿದ್ದೆ, ಬಟ್ ಸಿಕ್ತಲ್ಲ ಅಂತೇಳಿ ತಗೊಬಂದೆ. ಹಾಗೆ ಇದು ಬಂದು ಬೆಲ್ಲ ಬಂದು
ನಾನು ಆಕ್ಚುಲಿ ಉಂಡೆ ಬೆಲ್ಲನೇ ಇದು ಪೌಡರ್ ತರ ಆಗಿರುತ್ತಲ್ಲ ಅದನ್ನೇ ತುಂಬ್ಕೊಂಡ್ಬರ್ತೀನಿ, ಕೆಚ್ಚೋದಕ್ಕೆ ಕಷ್ಟ ಆಗ್ಬಿಡೋದು ಬೇಡ ಅಂತೇಳಿ. ಯಾಕೆಂದ್ರೆ ಕೆಲವೊಂದ್ಸರ್ತಿ ಟೈಮ್ ಇರೋದಿಲ್ಲ, ಏನಾದ್ರು ಅರ್ಜೆಂಟಿಗೆ. ಯಾಕೆಂದ್ರೆ ಬೆಲ್ಲಕ್ಕೆ ಸಂಬಂಧಪಟ್ಟಿದಂದ್ರೆ ಈಗ ಪೊಂಗಲು ಅದು ಇದು ಅಂದ್ರೆ ದೇವ್ರ ಪೂಜೆಗೆ ಸಂಬಂಧಪಟ್ಟಂತೆ ಮಾಡ್ತಾ ಇರ್ತೀನಿ ನಾನು ಯಾವಾಗ್ಲೂ. ಅರ್ಜೆಂಟಿಗೆ ಆಗ್ಬೇಕಲ್ವಾ, ಅದಕ್ಕೆ ನಾನೇನ್ ಮಾಡ್ತೀನಿ ಪೌಡರ್ ಬೆಲ್ಲನೇ ತಗೊಂಬಂದ್ಬಿಡ್ತೀನಿ. ಇನ್ನ ಇದು ಬಂದು ಕಿನೋವಾ ಅರ್ಧ ಕೆಜಿ ತಗೊಂಡೆ. ಇನ್ನು ಸಾಂಬಾರ್ ಪುಡಿ, ಒಂದು ಚಿಕನ್ ಮಸಾಲ, ಒಂದು ಮಕ್ಕಳಿಗೆ ಅಂತ ತಗೊಂಡಿದ್ದು. ಇದು ಬಂದು ಡೇಟ್ಸ್ ಇದು ತಗೊಂಡಿದ್ದೀನಿ. ಇದರಿಂದ ಒಂದು ಲಡ್ಡು ಏನೋ ಮಾಡೋಣ ಅಂತ ಹೇಳ್ತಾರೆ. ಗೋಮ ಹೋಗು ತಿನ್ನೋಗು. ಟರ್ಮರಿಕ್ ತಗೊಂಡಿದ್ದೀನಿ. ಟರ್ಮರಿಕ್ ನನಗೆ ಏನೆಲ್ಲ ಬೇಕಾಗಿತ್ತು ಅದನ್ನ ಮಾತ್ರ ತಗೊಂಡೆ. ಜೋಳದ ಹಿಟ್ಟು 1 kg ಜೋಳದ ಹಿಟ್ಟು ತಗೊಂಡ್ಬಂದಿದ್ದೀನಿ. ಜೋಳದ ಅಟ್ಟಿ ಮಾಡ್ಕೊಡೋಣ ನನ್ನ ಹಸ್ಬೆಂಡ್ಗೆ ಅಂತೇಳಿ ಜೋಳದ ಹಿಟ್ಟು ತಗೊಂಡಿದ್ದೀನಿ. ಇದು ಬಂದು ನಟ್ಮೇಗು, ಜಾಕಾಯಿ ಮನೇಲಿ ಇರಲಿಲ್ಲ ಅದಕ್ಕೆ ತಗೊಂಡೆ. ಒಂದು ಬಿರಿಯಾನಿ ಮಸಾಲ ತಗೊಂಡಿದ್ದೀನಿ. ನಾನೇ ಮನೆಯಲ್ಲಿ ಮಾಡ್ಕೊತೀನಿ ಟೈಮ್ ಇದ್ದರೆ, ಬಟ್ ಟೈಮ್ ಸಾಕಾಗೋದಿಲ್ಲ ಅದಕ್ಕೆ. ಹಾಗೆ ಉಪ್ಪು ತಗೊಂಡೆ. ಉಪ್ಪು ಬಂದು ಒಂದು 2 ಪ್ಯಾಕೆಟ್ ತಗೊಂಡಿದ್ದೀನಿ, ಕಲ್ಲುಪ್ಪು, ರಾಕ್ ಸಾಲ್ಟು. ಇನ್ನು ಮೂಂಗ್ ದಾಲು, ಇದು ಲೂಸ್ ಇರಲಿಲ್ಲ ಹಂಗಾಗಿ ಪ್ಯಾಕೆಟ್ ತಗೊಂಬಂದಿದ್ದು ನಾನು. ಆಕ್ಚುಲಿ ಪ್ಯಾಕೆಟ್ಸು ಸಿಗೋ ಅಂಥದ್ದು, ಲೂಸ್ ಸಿಗೋ ಅಂಥದ್ದು ಏನೆಲ್ಲ ಇರುತ್ತೋ ಅದನ್ನ ಪ್ಯಾಕೆಟ್ಸ್ ಯಾವುದು ತಗೊಳ್ಳೋದಿಲ್ಲ ನಾನು. ಉದ್ದಿನ ಬೇಳೆ, ಇದು ಬೇಳೆ ಒಂದು ಅರ್ಧ kgನೂ ಇಲ್ಲ, ಇದು 360 ಗ್ರಾಮ್ ಇದೆ. ಇದನ್ನ ನಾನು ಆಕ್ಚುಲಿ ಒಗ್ಗರಣೆಗೆ ಅಂತ ಬೇಳೆ ತಗೋತೀನಿ. ಇದು ಉದ್ದಿನ ಬೇಳೆ. ದೋಸೆಗೆ ಎಲ್ಲ ಕಾಳು ತಗೊಂತೀನಿ. ಇನ್ನು ಇದು ಬಂದು ಕಡಲೆಬೇಳೆ 1 kg ತಗೊಂಡಿದ್ದೀನಿ. ಅರ್ಧ kg ತಗೊಳ್ಳೋಣ ಅಂದ್ಕೊಂಡು 1 kg ಆಗೋಗುತ್ತೆ. ಇದು ಉರ್ಗಡ್ಲೆ ಮನೆಯಲ್ಲಿ ಇರಲಿಲ್ಲ, ನಾನು ಏನಕ್ಕಾದ್ರೂ ಬಳಸ್ತಾ ಇರ್ತೀನಿ. ಚಟ್ನಿ ಅಥವಾ ಏನಾದರೂ ಉರ್ಗಡ್ಲೆಯಿಂದ ಮಾಡೋವಂಥದ್ದು ಇರುತ್ತೆ. ಇನ್ನು ಚಕ್ಲಿ ಆ ಥರದಕ್ಕೆಲ್ಲ ಉರ್ಗಡ್ಲೆ ತುಂಬ ಯೂಸ್ ಆಗುತ್ತೆ. ಉರ್ಗಡ್ಲೆ ತಗೊಂಡೆ. ಇನ್ನು ಇದು ಬಂದು ರವೆ ತಗೊಂಡಿದ್ದೀನಿ. 1 kg ರವೆ. ಇದು ಬಂದು ಬಾಸುಮತಿ ಅಕ್ಕಿ 1 kg, 1 kg ಬಾಸುಮತಿ ರೈಸು. ಇದು ಬಂದು ಜೀರಿಗೆ ಬಂದು 350 ಗ್ರಾಮ್. ನಾನು ಸ್ವಲ್ಪ ಜೀರಿಗೆ ಜಾಸ್ತಿ ಬಳಸ್ತೀನಿ, ಹಾಗಾಗಿ ಜೀರಿಗೆನ ನಾನು ಜಾಸ್ತಿನೇ ತಗೊಂಡ್ ಬರ್ತೀನಿ ಯಾವಾಗಲೂ ಅಷ್ಟೇ. ಈ ಜೀರಿಗೆ ಪೌಡರ್ ಎಲ್ಲ ಮಾಡ್ಕೋಬೇಕಲ್ವಾ ಅದಕ್ಕೆ. ಇದು ಬಂದು ತೊಗರಿಬೇಳೆ. ಇದು ಒಂದು 2 kg ಆಗೋಷ್ಟು ತೊಗರಿಬೇಳೆ ಅಂತ ತಗೊಂಡಿದ್ದೀನಿ. ಈ ಸತಿ ರೇಟ್ ಕಡಿಮೆ ಆಗಿದೆ. ಸೂಪರ್ ಕೊಡಿ. ನನ್ನ ಮಗ ಬ್ರೆಡ್ ಅಲ್ಲಿ ಕಟ್ ಮಾಡಿದೀನಿ ಅಂತೇಳಿ ಕುಕ್ಕಿ ಕಟ್ಟರ್ ಬರ್ತಲ್ಲ ಅದ್ರಲ್ಲಿ ಕಟ್ ಮಾಡಿದ್ರೆ ತೋರಿಸ್ತಿದ್ದೆ. ಅದ್ರಲ್ಲಿ ಮಾಡ್ಕೊಟ್ಟಿಯಾ? ನೈಸ್. ಹೋಗು. ಓಕೆ. ಇನ್ನ ಇದು ಬಂದು ರವೆ 2 ಸತಿ ತಗೊಂಡಿದ್ದೀನ ರವೆನ. ಅಯ್ಯೋ ನಾರಾಯಣ, ಇದು ಇಡ್ಲಿ ರವೆ, ಸಾರಿ ಇದು ಉಪ್ಪಿಟ್ಟು ರವೆ. ಹಾಗೆ ಇದು ಇಡ್ಲಿ ರವೆ. ಇದು ಕಡಲೆ ಹಿಟ್ಟು. ಉದ್ದಿನ ಕಾಳು 3/4 kg ಇದೆ. ಗೊತ್ತಿಲ್ಲ, ಒಂದು ಅಂದಾಜ್ಮೇಲೆ ತುಂಬಿಕೊಂಡೆ. ಅರ್ಧ kg ಆಗೋದು ತುಂಬ್ಕೊಳ್ಳೋಣ ಅಂತಾನೆ 3/4 kg ಬಂದಿದೆ. ಮನೇಲಿ ಸ್ವಲ್ಪ ಆಲ್ರೆಡಿ ಇದೆ. ಕಡಿಮೆ ಅಲ್ವಾ ಇಡ್ಲಿ ದೋಸೆ ಮಾಡೋದು, 1 kg ಕಡಿಮೆ ಮಾಡಿದ್ದೀನಿ. ಇನ್ನ ಇದು ಬಂದು ಕಡಲೆಕಾಯಿ ಬೀಜ. ಇದಕ್ಕಂತೂ ಪಾರನೇ ಇಲ್ಲ, ನಾನು ಸುಮ್ಮನೆ ತುಂಬ್ಕೊತಾನೆ ಇರ್ತೀನಿ. ಅಂದಾಜು ಮೀರು ತುಂಬ್ಕೋತೀನಿ, ಎಷ್ಟು ಬೇಕು ಅಂತ ಅನ್ಕೊಂಡಿರ್ತೀನಿ. ಅದಕ್ಕಿಂತ ಜಾಸ್ತಿನೇ ತುಂಬ್ಕೊಳ್ಳೋದು. ಯಾಕೆಂದ್ರೆ ನಮ್ಮ ಮನೇಲಿ ಕಡಲೆಕಾಯಿ ಬೀಜ ತಿನ್ನೋವಂಥವ್ರು ಜಾಸ್ತಿ ಜನ ಇದ್ದಾರೆ. ಮನೆ ಮಂದಿ ಎಲ್ಲ ಕಡಲೆಕಾಯಿ ಬೀಜ ತಿಂತೀವಿ. ಅದಕ್ಕೋಸ್ಕರ ಕಡಲೆಕಾಯಿ ಬೀಜ ಸ್ವಲ್ಪ ಜಾಸ್ತಿನೇ ತಗೊಬರ್ತೀನಿ. ಇನ್ನು ಪೀನಟ್ ಬಟರ್ ಎಲ್ಲ ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರ ಈ ಸರ್ತಿ ನಾನು 1 ತಿಂಗಳಿಗೆ 1.5 ತಿಂಗಳಿಗೆ ಆಗುವಷ್ಟು ಅಷ್ಟೇ ಗ್ರಾಸರೀಸ್ ತಗೊಂಬಂದಿರೋದು. ಯಾವುದು ಜಾಸ್ತಿ ತಗೊಂಡ್ ಬಂದಿಲ್ಲ. ಮಾತಾಡಬಾರ್ದು ಸಾಹಿತ. ಇದು ಬಂದು ಜೀರಾ ರೈಸು. ಸೊ ಸ್ಪೈಸಸ್ ಮನೆಯಲ್ಲಿ ಇರಲಿಲ್ಲ, ಖಾಲಿ ಆಗಿಟ್ಟಿದ್ದು. ಅದಕ್ಕೆ ಪಲಾವ್ ಎಲೆ, ಸಾರು, ಹಾಗೆ ಇನ್ನೊಂದೇನೋ ಕಸೂರಿ ಮೇಥಿ ಒಂದು ತಗೊಂಡಿದ್ದೆ. ಎಲ್ಲ ಪಾಪ ಇನ್ನೊಂದು ಪ್ಯಾಕೆಟ್ ಇಲ್ಲಿದೆ. ಸಾರು, ಅನಿಸ್, ಹಾಗೆ ಕಸೂರಿ ಮೇಥಿ ಇದಿಷ್ಟು ತಗೊಂಡಿದ್ದೀನಿ. ಗೋಧಿ ಹಿಟ್ಟು ಇನ್ನು ಮೊನ್ನೆ ತಾನೇ 2 kg ಪ್ಯಾಕೆಟ್ ಹೊಡೆದಾಕಿದ್ದೀನಿ. ಅದಕ್ಕೆ 1 kg ಮಾತ್ರ ತಗೊಂಡಿದ್ದೀನಿ ಗೋಧಿ ಹಿಟ್ಟು.
ಸ್ವಲ್ಪ ಸಂಡಿಗೆ ತಗೊಂಡೆ, ಒಂದು ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ, ಮಕ್ಕಳು ತಿಂತಾರೆ ಅಂತ. ಡ್ರೈ ಫ್ರೂಟ್ಸ್ ಎಲ್ಲ ಇದೆ ಮನೆಯಲ್ಲಿ. ಒಂದು ಡ್ರೈ ಕ್ರ್ಯಾನ್ಬೆರೀಸ್ ತಗೊಂಡೆ, ಹಾಗೆ ಸನ್ಫ್ಲವರ್ ಸೀಡ್ಸ್ ಇರಲಿಲ್ಲ, ಇದೊಂದು ಪ್ಯಾಕೆಟ್ ತಗೊಂಡು ಬಂದೆ. ಒಂದು ಕಬಾಬ್ ಪೌಡರ್ ತಗೊಂಡಿದ್ದೀನಿ. ಇನ್ ಕೇಸ್ ಎಮರ್ಜೆನ್ಸಿ ಏನಾದ್ರು ಅರ್ಜೆಂಟಿಗೆ ಮಾಡಬೇಕು ಅಂದರೆ ಕಬಾಬ್ ಪೌಡರ್ ಬೇಕಾಗುತ್ತೆ. ಬಟ್ ನಾನೇ ಮನೆಯಲ್ಲೇ ಹ್ಯಾಂಡ್ ಮೇಡ್ ಮಾಡ್ತೀನಿ. ಅದು ನಾನು ಆವಾಗಲೇ ಇನ್ಸ್ಟೆಂಟ್ ಪೇಸ್ಟನ್ನ ಮಾಡ್ಕೊಂಡು ಮಾಡ್ತೀನಿ. ತುಂಬ ರುಚಿಯಾಗಿರ್ತದೆ ಟೇಸ್ಟು. ನನ್ನ ಹಸ್ಬೆಂಡ್ಗೆ, ನಮ್ಮ ಮನೆ ಕಡೆ ಹೊರವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಇನ್ನು ಇದು ಬಂದು ಸುಮ್ಮನೆ ಕಾರ್ನ್ ಫ್ಲೇಕ್ಸ್ ತೊಗೊಂಡೆ. ಏನಾದರೂ ರೆಸಿಪಿ ಮಾಡೋಣ ಅಂತ ಗೊತ್ತಿಲ್ಲ, ಯಾವತ್ತೂ ತೊಗೊಂಡು ಬಂದಿಲ್ಲ, ಇದೇ ಫಸ್ಟ್ ಟೈಮ್ ತೊಗೊಂಡ್ಬಂದಿರೋದು. ಫಸ್ಟ್ ಒಂದ್ಸಲ ಏನಾದರೂ ಸಣ್ಣದು ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ಬೇಕಿರೋ ದೊಡ್ಡ ತಗೊಳ್ಳೋಣ ಅಂತೇಳಿ ತೊಗೊಂಡು ಬಂದಿದ್ದೀನಿ. ಹಾಗೆ ಪೌಡ್ರು, ಬೆಲ್ಲದ ಪೌಡ್ರು. ನಮ್ಮ ಮನೆಯಲ್ಲಿ ಸಕ್ಕರೆ ಉಪಯೋಗಿಸ್ತೀವಿ ತುಂಬ ಕಡಿಮೆ. 1 kg ತಗೊಬಂದ್ರೆ ಅದೇ 2-3 ತಿಂಗಳವರೆಗೂ ಮಾಡ್ತೀನಿ. ನಾನು ಒಬ್ಳು ಮಾತ್ರ ಕಾಫಿಗೆ ಬೇಕಂದ್ರೆ ಹಾಕೊಂಡು ಕುಡಿತೀನಿ, ಇಲ್ಲ ಅಂದರೆ ಇಲ್ಲ. ಮಕ್ಕಳಿಗೆ ಎವ್ರಿಡೇ ಮಕ್ಕಳಿಗೆ ನಾನು ಹಾಲಿಗೆ ಬೆಲ್ಲದ ಪೌಡರೇ ಹಾಕ್ಕೊಡೋದು. ಹಾಗಾಗಿ ಇದು ಡೈಲಿ ಏನಾದರೂ ಕಾಫಿಗೆ, ಹಾಲಿಗೆ, ಈ ಥರದಕ್ಕೆ ಉಪಯೋಗಿಸೋದಕ್ಕೆ, ಜ್ಯೂಸ್ಗೆ, ಈ ಥರದಕ್ಕೆಲ್ಲ ನಾನು ಇದೇ ಉಪಯೋಗಿಸೋದು. ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 100 ಗ್ರಾಮ್ ಆಗೋಷ್ಟು ಗುಂಟೂರು ಮೆಣಸಿನ್ಕಾಯಿ. ಇದು ಬಂದು ಬ್ಲ್ಯಾಕ್ ಸಾಲ್ಟು. ಎಷ್ಟು ಸರ್ತಿ ಹೋಗಿದ್ದಾಗಿಲ್ಲ, ಈಗ ಸುಮಾರು ಆಚೆ ವರ್ಷ ಸಿಕ್ಕಿದ್ದು ನನಗೆ ಬ್ಲ್ಯಾಕ್ ಸಾಲ್ಟು. ಅದಾದಮೇಲೆ ಬ್ಲ್ಯಾಕ್ ಸಾಲ್ಟೇ ಸಿಕ್ಕಿರಲಿಲ್ಲ ಡಿಮಾರ್ಟಲ್ಲಿ, ಇಲ್ಲಿ ಇರೋ ಡಿಮಾರ್ಟಲ್ಲಿ. ಸರಿ, ಈ ಸಲ ಸಿಕ್ತು, ತಗೊಂಬಂದೆ. ಮನೆಯಲ್ಲೂ ಖಾಲಿ ಆಗಿಬಿಟ್ಟಿತ್ತು. ನಾನು ಹೊರಗಡೆ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ, ಅದು ಕೂಡ ಖಾಲಿ ಆಗಿಬಿಟ್ಟಿತ್ತು. ಇವಾಗ ತರಿಸ್ಕೊಂಡೆ. ಇನ್ನು ಟಿಶ್ಯೂ ಪೇಪರ್ಸ್ ತೊಗೊಂಡಿದ್ದೀನಿ, ಒಂದು 2 ಪ್ಯಾಕೆಟು. ಇದು ಬೈ 1 get 1 ಇರುತ್ತೆ. ಹಾಗೆ ಇದು ಬಂದು ಧೂಪ ತಗೊಂಡಿದ್ದೀನಿ. ಇನ್ನು ಇದು ಬಂದು ವಾಷಿಂಗ್ ಮಿಷಿನ್ ಲಿಕ್ವಿಡ್ 5 ಲೀಟ್ರು. ಇದು ತುಂಬಾನೇ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಫಸ್ಟ್ ತಗೊಂಬಂದ್ವಿ, ಸುಮಾರು ನಮಗೆ 4 ತಿಂಗಳು ಬಂದಿದ್ದು. ಇನ್ನು ಹೇಗಿರುತ್ತೋ ಏನೋ ಗೊತ್ತಿರಲಿಲ್ಲ, ಅವಾಗಿನ್ನೂ ಫಸ್ಟ್ ಟೈಮ್ ತಗೊಂಬಂದಿದ್ದು. ಇದು 2ನೇ ಸಲ ನನ್ನ ಮನೆಗೆ ತರ್ತಿರೋದು. ಬಟ್ ತುಂಬ ಚೆನ್ನಾಗಿ ಕೊಳೆ ಎಲ್ಲ ಕ್ಲೀನ್ ಆಗುತ್ತೆ. ಅತಿಯಾಗಿ ಸೋಪ್ ಹಾಕ್ಬೇಕು ಅಂತಲೂ ಏನಿರೋದಿಲ್ಲ. ಇನ್ನು ಆಸಿಡ್ ಕಂಟೆಂಟ್ ತುಂಬಾನೇ ಕಡಿಮೆ ಇರುತ್ತೆ ಅಂತ ತುಂಬ ಚೆನ್ನಾಗಿದೆ. ಯಾರಾದರೂ ಕಡಿಮೆ ಬಜೆಟಲ್ಲಿ ತುಂಬ ಚೆನ್ನಾಗಿರೋದು ಏನಾದರೂ ಹುಡುಕ್ತಿದ್ರೆ ಡಿಮಾರ್ಟಿಗೆ ಹೋದರೆ ನೀವು ಈ ಲಿಕ್ವಿಡ್ನ ತಗೋಬೋದು. ವಾಷಿಂಗ್ ಮಿಷಿನ್ಗೆ ಫ್ರಂಟ್ ಲೋಡು ಮತ್ತು ಟಾಪ್ ಲೋಡ್ 2 ಆಗುತ್ತೆ. ಮಕ್ಕಳಿಗೆ ಶಾಂಪು ತಗೊಂಡೆ. ಇದು ಬಂದು ಸೋಪು, ನಮಗೆ ಬಾತ್ ಸೋಪ್ ತಗೊಂಡೆ 1 ಪ್ಯಾಕೆಟು. ಇದು ಮಕ್ಕಳಿಗೆ ಸೋಪು. ಹಾಗೆ ಕರ್ಪೂರ ತಗೊಂಡೆ, ಚಿಕ್ಕದು ಡಬ್ಬಿ, ಒಂದು 20 ರೂಪೀಸ್ ಅಷ್ಟೇ ಇದು. ಇನ್ನು ಲೈಟ್ರು, ಇನ್ನು ಮೊನ್ನೆ ತಾನೇ ಹೊಸ ತಗೊಂಡಿರೋ, 2 ತಿಂಗಳು ಕೂಡ ಕಳೆದಿಲ್ಲ ಲೈಟ್ರು ನಮ್ಮ ಮನೇಲಿ ಇರೋದು. ಅದೇನೋ ಚೆನ್ನಾಗಿಲ್ಲ ಅನ್ಸುತ್ತೆ, ಯಾವುದೋ ಚೈನದ್ದು ಅಂತ ಹೇಳಿ ನಮ್ಮ ಮನೇಲಿ ಚೆನ್ನಾಗಿಲ್ಲ ಅಂತಿದ್ರು. ಅದಕ್ಕೆ ಹೊಸದು ಲೈಟರ್ ತೊಗೊಂಬಂದಿದ್ದೀನಿ. ಇನ್ನು ಲಂಚ್ ಬ್ಯಾಗ್ ತಗೊಂಡೆ. ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. 130 ರೂಪೀಸ್ ಅಷ್ಟೇನೆ, ಐ ಮೀನ್ 140 ರೂಪೀಸ್, 139. ನನ್ನ ಮಗ ಇದನ್ನು ಓಪನ್ ಮಾಡ್ಕೊಂಡು ಅಂತಿದ್ದಾನೆ. ಆಟ ಸಾಮಾನುಗಳು ಮಾಡ್ಕೊಂಡ್ಬಿಡ್ತಾರಪ್ಪ ಇವ್ರು, ಕಿಚನ್ ಐಟಮ್ ಎಲ್ಲ, ಕಿಚನ್ ವಸ್ತುಗಳನ್ನೆಲ್ಲ ಆಟ ಸಾಮಾನುಗಳು ಮಾಡ್ಕೊಂಡ್ಬಿಡ್ತಾರೆ. ತಗೋ, ಹೋಗು, ಚಾಕೆಲ್ಲ ಮುಟ್ಟೋ ಹಾಗಿಲ್ಲ, ಹೋಗು. ಇನ್ನು ಲಂಚ್ ಬ್ಯಾಗ್ ತಗೊಂಡೆ ಮಕ್ಕಳಿಗೆ 2. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಪುಟ್ಟದಾಗಿದೆ. ನನಗೆ ಆಕ್ಚುಲಿ ಪುಟ್ಟದಾಗಿರಬೇಕು. ಎಲ್ಲ ಲಂಚ್ ಬ್ಯಾಗ್ ಜಾಸ್ತಿ ಉದ್ದ ಬರುತ್ತಪ್ಪ, ನನಗೆ ಸಾಕಾಗ್ತಾನೆ ಇರಲಿಲ್ಲ. ಮಕ್ಕಳಿಗೆ ಅದು ನನ್ನ ಸಾಹಿತ್ಯ ಏನು ಮಾಡ್ತಾನೆ ಗೊತ್ತಾ, ನಡ್ಕೊಂಡು ಬರ್ತಾನೆ, ಹಿಡ್ಕೊಂಡು ಎಳ್ಕೊಂಡು ಬರ್ತಾನೆ. ಇಲ್ಲೆಲ್ಲ ಕಿತ್ತೋಗಿದೆ. ಲಾಸ್ಟ್ ಇಯರ್ ಅವನಿಗೆ 4 ಲಂಚ್ ಬ್ಯಾಗ್ ಚೇಂಜ್ ಮಾಡಿದ್ದೀನಿ, 4 ವಾಟರ್ ಬಾಟಲ್ ಚೇಂಜ್ ಮಾಡಿದ್ದೀನಿ. ಎಲ್ಲ ಉಜ್ಕೊಂಡು ಬರ್ತಾನೆ. ವಾಟರ್ ಬಾಟ್ಲನ್ನ ಅಲ್ಲಲ್ಲಿ ಕಚ್ತಾನೋ, ಇಲ್ಲ ಬೀಳಿಸ್ತಾನೋ, ಬೀಳಿಸ್ಬಿಟ್ಟು ಏನೋ ಮಾಡಿ ಹೊಡೆದಾಕೊಂಡು ಸಿಪ್ಪರ್ ಬಾಟ್ಲುಗಳು ಒಂದೊಂದು 300, 350, 200 ರೂಪಾಯಿ ಈ ಥರ ಇರುತ್ತೆ ಬಾಟಲ್ಗಳು. ಎಲ್ಲ ಹಾಳು ಮಾಡ್ಕೊಂಡ್ ಬರ್ತೀವಿ. ಹುಡುಗ ಎಷ್ಟು ಖರ್ಚು ಮಾಡೋದು ಏನೋ ಗೊತ್ತಿಲ್ಲ ಬಾಟಲ್ಸ್ಗೆ. ಸಾಹಿತ, ಅಲ್ಲಿ ಹೋಗು, ಒಂದೇ ತಗೋ, ಹೋಗ ಆ ಕಡೆ ಕುತ್ಕೋ. ಅದಾಯ್ತು. ಇನ್ನು ಮತ್ತೆ ಇದು ಬಂದು ಪ್ಯಾಲೆಟ್ ಕ್ಲೀನರು. ಹಾಗೆ ಕಿಚನ್ಗೆ ಅಂತ ಇಷ್ಟ ಆಗಿದ್ದು ಏನಾದರೂ ಒಂದು ಇಟ್ಕೊಂಡು ಬಂದೇ ಬರ್ತೀವಿ. ಏನಾದರೂ ಒಂದು ತಂದೆ ತರ್ತೀವಿ. ಅದರಲ್ಲಿ ನನಗೆ ಈ ಸತಿ ಈ ಬೌಲ್ ತುಂಬ ಇಷ್ಟ ಆಯಿತು. ಸೆರಾಮಿಕ್ದಿದು ಬರೀ 139 ಅಷ್ಟೇ. ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ಮತ್ತು ಮಿಕ್ಸಿಂಗ್ ಬೌಲ್, ಏನಾದರೂ ಈ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ, ರೊಟ್ಟಿ ಹಿಟ್ಟು ಏನಾದರೂ ಅಥವಾ ಬೇರೆ ಏನಾದರೂ ಮಾಡಲಿಕ್ಕೆ, ಅದಕ್ಕೆ ಅಂತ ತೊಗೊಂಡು ಬಂದೆ ಇದನ್ನು.
ಇದು ಬಂದು 39 ರುಪೀಸ್. ಇದೊಂದು ಬೌಲ್ ಇಸ್ಕೊಂಡೆ. ಇದು 49 ರುಪೀಸ್. ಸ್ಟ್ರೈನರ್ ತಗೊಂಡೆ. ಸ್ಟ್ರೈನರು ಸೇಮ್ ಸ್ಟ್ರೈನರ್ ಮನೇಲಿದೆ, ಅದು ಹಾಳಾಗ್ಬಿಟ್ಟಿದೆ ಆಲ್ರೆಡಿ, ಅದಕ್ಕೆ ಇದು ತಗೊಂಡ್ಬಂದೆ. ಇದು 2 ತಗೊಂಡೆ, ಸ್ಮಾಲ್ದು. ಇದು ಈ ಬೌಲ್ ನಾನು 2 ತಗೊಬಂದಿದ್ದೀನಿ ಅನ್ಕೊಂಡೆ. 4 ಎತ್ಕೊಂಡಿದ್ದೆ ಬಿಲ್ಲಿಂಗ್ ಮಾಡ್ಸೋವಾಗ, 4 ತಗೊಂಡಿದ್ದೆ. 2 ವಾಪಸ್ ಕೊಡೋಣ ಅಂತ ಕೊಟ್ಟೆ. ಬಟ್ ಇದನ್ನ ಒಂದೇ ಇದೆ, ಅದೇನು 2ಕ್ಕೂ ಸೇರ್ಸ್ ಬಿಲ್ ಕೊಟ್ಟಿದ್ದೀನೋ ಇಲ್ಲ 1ಕ್ಕೆ ಕೊಟ್ಟಿದ್ದೀನೋ ಗೊತ್ತಿಲ್ಲ. ನಾನು ಬಿಲ್ ಲಿಸ್ಟ್ ಚೆಕ್ ಮಾಡಿಲ್ಲ, ಚೆಕ್ ಮಾಡ್ಬೇಕು. ಇದು ಒಡೆದೋಗುತ್ತೆ ಗ್ಲಾಸ್, ಇದು ಒಡೆದೋಗ್ಬಿಡುತ್ತೆ. ಇದು ತಗೋಬೇಕಾದ್ರೆ ಇದು ಅದೇ ಏನಾದರೂ ರೆಸಿಪೀಸ್ ಮಾಡುವಾಗ ಇಂಗ್ರೀಡಿಯೆಂಟ್ಸ್ ಸ್ಮಾಲ್ ಇಂಗ್ರೀಡಿಯೆಂಟ್ಸ್ ಇರ್ತಲ್ಲ, ಅದನ್ನ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ತಗೊಂಡಿದ್ದೀನಿ. ಎಷ್ಟು ಕಪ್ಪು ಹೊಡೆದೋಗುತ್ತೆ ನಮ್ಮ ಮನೆಯಲ್ಲಿ ಗೊತ್ತಿಲ್ಲ. ಎಷ್ಟು ಕಪ್ಪು ಹೊಡೆದಾಗ ಮಕ್ಕಳು ಹೊಡೆಯಾಕ್ತಾರೆ, ನಾನು ಹೊಡೆದಾಕ್ತೀನಿ. ಅದಕ್ಕಿಂತ ತೊಳೆಯೋವಾಗ ಸೋಪ್ ಹಾಕೊಂಡಿರ್ತೀನಲ್ವ, ವಾಷಿಂಗ್ ಮಾಡುವಾಗ ಕೈ ಜಾರ್ಬಿಡುತ್ತೆ. ಸೋಪ್ ಆಗಿರುತ್ತಲ್ಲ, ಅವಾಗ ಹುಷಾರಾಗಿ ವಾಶ್ ಮಾಡಬೇಕು. ಈ ಥರದ್ದು ಲಾಸ್ಟ್ ಬ್ಲೂ ಕಲರ್ ತೊಗೊಂಬಂದಿದ್ದೆ, ಎಷ್ಟು ಕ್ಯೂಟ್ ಆಗಿತ್ತು. ಈ ಸರ್ತಿ ನೀಟಾಗಿ ಇಟ್ಕೋಬೇಕು ಅಂತ ತಗೊಬರೋದೇ ಬಿಟ್ಬಿಟ್ಟಿದ್ದೆ ನಾನು ಕಪ್ಗಳನ್ನ. 39 ರುಪೀಸ್ ಅಷ್ಟೇ. ಇದು ಕೂಡ ಜಾರ್. ಈ ತರದೊಂದು ಕ್ಯೂಟ್ ಆಗಿದೆಯಲ್ಲ, ಎಷ್ಟು ಚೆನ್ನಾಗಿದೆ ಜಾರ್. ನನಗೆ ತುಂಬಾ ಇಷ್ಟ. ಕ್ಯೂಟ್ ಗ್ಲಾಸ್ ಜಾರು. ಇದನ್ನ ಒಂದ್ 4 ಪೀಸ್ ತಗೊಂಡ್ ಬಂದಿದ್ದೀನಿ. ಸಾಕು, ಇದಿಷ್ಟು ನಮ್ಮ ಮನೆಗೆ ಮಂತ್ಲಿ ಬೇಕಾಗಿರೋ ಅಂತದ್ದು. ಇದೆಲ್ಲ ಎಕ್ಸ್ಟ್ರಾಸ್ ಆಯ್ತು. ಇನ್ನು ಲಿಕ್ವಿಡ್ಸು, ಸೋಪ್ಸು ಈ ಥರದ್ದೆಲ್ಲ ಖಾಲಿ ಆಗಿದಾಗಲೇ ನಾನು ಡಿಮಾರ್ಟಿಗೆ ಹೋಗೋದು. ಇಲ್ಲ ಅಂದ್ರೆ ಮಧ್ಯದಲ್ಲಿ ಯಾವ್ದಾದ್ರು ಗ್ರಾಸರಿ ಖಾಲಿ ಆಯ್ತು ಅಂದ್ರೆ ನಾನು ಅದನ್ನ ತಗೊಂಡ್ಬರ್ತಾ ಇರ್ತೀನಿ. ಆನ್ಲೈನಲ್ಲೇ ತರಿಸ್ಕೊಬಿಡ್ತೀನಿ, ಇಲ್ಲಾಂದ್ರೆ ಇಲ್ಲೇ ಎಲ್ಲಾದ್ರೂ ಅಂಗಡಿದಲ್ಲಿ ತಗೊಂಡ್ತೀನಿ. ಆಗುತ್ತೆ ಸುಮಾರು ನನಗೆ ಒಂದೂವರೆ ತಿಂಗಳು ಮೇಲ್ ಬರುತ್ತೆ. 2 ತಿಂಗಳು ಹತ್ರ ಬರುತ್ತೆ ಅಂತ ನಾನು ಅನ್ಕೊಂತೀನಿ. 2 ತಿಂಗಳಾಗುತ್ತೆ. ಲಾಸ್ಟ್ 5 ಮಂತ್ ಬ್ಯಾಕ್ ನಾವು ಡಿಮಾರ್ಟಿಗೆ ಹೋಗಿದ್ದು. ಇವತ್ತು ಹೋಗಿದ್ದೀನಿ ನಾನು. ಮಧ್ಯದಲ್ಲಿ ಏನಾದರೂ ಈ ಬೌಲ್ಸು ಆ ಥರದ್ದು ಏನಾದರೂ ಬೇಕಂದ್ರೆ ಸಿಂಪಲಾಗಿ ನಾನು ಹೋಗಿ ತೊಗೊಂಬರ್ತೀನಿ ಅಷ್ಟೇ. ಅದ್ಬಿಟ್ಟು ಗ್ರಾಸರೀಸ್ ಅಂತ ಹೋಗೋದು ಯಾವಾಗಂದರೆ ವಾಷಿಂಗ್ ಲಿಕ್ವಿಡ್ಸು, ಸೋಪ್ಸು, ಟಾಯ್ಲೆಟ್ ಕ್ಲೀನರ್ಸ್, ಬಾತ್ರೂಮ್ ಕ್ಲೀನರ್ಸು ಈ ಥರದ್ದೆಲ್ಲ ಖಾಲಿ ಆಗಿದ್ದಾಗಲೇ ಹೋಗೋದು. 4790 ಚಿಲ್ಲರೆನೋ ಆಯಿತು. ಇವತ್ತಿನ ದಿನ ಪೂರ್ತಿ ನನಗೆ ಶೂಟಿಂಗ್ ಮಾಡ್ಕೊಳ್ಳೋದ್ರಲ್ಲೇ ದಿನ ಮುಗ್ದೋಯ್ತು ಅಂತಲೇ ಹೇಳ್ಬೋದು. ಇನ್ನು ರಾತ್ರಿ ಊಟಕ್ಕೆ ನಾನಿಲ್ಲಿ ರೊಟ್ಟಿ ಮಾಡಿಕೊಂಡು ಬದನೆಕಾಯಿ ಗೊಜ್ಜು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಿದ್ದೀನಿ. ಬದನೆಕಾಯಿ ಗೊಜ್ಜು ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಮೊದಲು ಕಡಾಯಿನ ಬಿಸಿ ಮಾಡ್ಕೊಳ್ಳೋದಕ್ಕೆ ಕಡಲೆಕಾಯಿ ಬೀಜ ಮತ್ತು ಎಳ್ಳನ್ನು ಹಾಕಿ ಚೆನ್ನಾಗಿ ಚಿಟಪಟ ಅಂತ ಹಿಡಿಯೋವರೆಗೂ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, 1-2 ಹಸಿಮೆಣಸಿನ್ಕಾಯಿ, ಹಾಗೆ ಚೂರು ಬೆಳ್ಳುಳ್ಳಿ, ಚೂರು ಶುಂಠಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ಬಂದು ನಾನಿಲ್ಲಿ ಒಂದು 2-3 ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ಒಂದು ಸ್ವಲ್ಪ ಬೆಲ್ಲದ ಪೌಡರು, ಜೊತೆಗೆ ಸಾಂಬಾರು ಪುಡಿ. ಇನ್ನು ಇಲ್ಲಿ ನಾನು ಸ್ಪೈಸಸ್ ತೊಗೊಂಡಿದ್ದೀನಿ. ಏನಪ್ಪ ಅಂದರೆ 1-2 ಲವಂಗ, 2 ಏಲಕ್ಕಿ, ಚೂರು ಚಕ್ಕೆ, ಹಾಗೆ ಸ್ವಲ್ಪ ಕಸೂರಿ ಮೆಥಿ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಂತರ ನಾನು ಅದೇ ಕಡಾಯಿನಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆನ ಬಿಟ್ಟು ಏನು ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಿನ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ, ಖಾರದ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟು ಚೆನ್ನಾಗಿ ನೀರು ಬಿಟ್ಟು ಹೋಗೋವರೆಗೂ, ನೀರೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟರಲ್ಲಿ ನಾನು ಹುರಿದಿಟ್ಕೊಂಡಿರೋಂಥ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ರುಬ್ಬಿರೋಂಥ ಮಸಾಲೆನ ಈ ಬದನೆಕಾಯಿ ಒಳಗಡೆ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಸಣ್ಣ ಊರಿನಲ್ಲಿ ಒಂದು 2 ಮಿನಿಟ್ಸು ಅದನ್ನು ಫ್ರೈ ಆಗಲಿಕ್ಕೆ ಬಿಡ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೋಬೋದು. ಉಪ್ಪು ಏನಾದರೂ ಕಡಿಮೆ ಆಯಿತು ಅಂದರೆ ಈ ಟೈಮಲ್ಲಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ಅದಾದ ನಂತರ ನಾನಿಲ್ಲಿ ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ. ಜೋಳದ ಹಿಟ್ಟಿಗೆ ಉಪ್ಪನ್ನ ಹಾಕಿ ಇವಾಗ ಕುದಿಯೋ ಅಂಥ ಬಿಸಿ ನೀರನ್ನ ಹಾಕಿ ಹಿಟ್ಟಲ್ಲಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊತಾ ಇದ್ದೀನಿ ಸ್ಪೂನಿನ ಸಹಾಯದಿಂದವ. ಯಾಕೆಂದರೆ ತುಂಬ ಬಿಸಿ ಇರುತ್ತೆ, ಕೈ ಹಾಕ್ಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ. ಅದಾದ ನಂತರ ನಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಎತ್ತಿಟ್ಟು ಅದಾದ ನಂತರ ಮತ್ತೆ ನಾನು ಇದನ್ನು ಕೈನಲ್ಲಿ ಉಂಡೆನ ಮಾಡ್ಕೊತಾ ಇದ್ದೀನಿ. ಉಂಡೆ ಮಾಡಿಕೊಂಡು ರೊಟ್ಟಿನ ತೊಟ್ಕೊತಾ ಇದ್ದೀನಿ. ನಾನು ರೊಟ್ಟಿ ತೊಟ್ಟ ಸ್ಟೈಲ್ ಇದೇನೆ. ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನಾದ್ರು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ರೊಟ್ಟಿ ತೊಟ್ಟಿ ಅಭ್ಯಾಸ ಇದೆ. ಊರಿನಲ್ಲಿದ್ದಾಗ ತುಂಬ ಚೆನ್ನಾಗಿ ರೊಟ್ಟಿನ ಮಾಡ್ತಾಯಿದ್ವಿ. ಬೆಂಗಳೂರಿಗೆ ಬಂದಮೇಲೆ, ಅದರಲ್ಲೂ ಮದುವೆ ಆಗಿ ಬಂದಮೇಲೆ ನಾನು ರೊಟ್ಟಿ ಮಾಡೋದು ತುಂಬಾ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಜೋಳದ ರೊಟ್ಟಿ ಬರಲ್ಲ ಅಂತ ಅಂತಾರೆ. ಯಾವ ರೊಟ್ಟಿ ಆದ್ರೂ ಅಷ್ಟೊಂದು ರೊಟ್ಟಿ ಒಂದು ತೊಟ್ಟಕ್ಕೆ ಬಂದರೆ ಏನು ಎಲ್ಲ ರೊಟ್ಟಿನೂ ತೊಟ್ಟಂಗೆನೆ ಅನ್ನೋದು ನನ್ನ ಅನಿಸಿಕೆ. ಅದು ಬರಲ್ಲ, ಇದು ಬರಲ್ಲ ಅನ್ನೋದು ಅದು ನಮ್ಮ ಮೈಂಡ್ ಸೆಟ್ ಆಗಿರುತ್ತೆ. ಯಾವುದು ಬರಲ್ಲ ಅಂದೇನೆ ಬರುತ್ತೆ ಅಂದ್ಕೊಂಡು ಮಾಡಿದ್ರೆ ಆಟೋಮೆಟಿಕ್ ಎಲ್ಲನೂ ಬರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಇಷ್ಟೇ ಸಿಂಪಲ್ ಜೋಳದ ರೊಟ್ಟಿ ರೆಡಿನೇ ಆಗೋಯ್ತು. ನೋಡ್ತಾ ಇರ್ಬೋದು ನೀವು. ನಾನಿವಾಗ
ನನ್ನ ಮಕ್ಕಳಿಗೆ ರೊಟ್ಟಿನ ಹಾಕ್ಕೊಡೋಣ ಅಂತೇಳಿ ಇಲ್ಲಿ ಹಾಕ್ಕೊಡ್ತಾ ಇದ್ದೀನಿ. ರೊಟ್ಟಿಗೆ ಗೊಜ್ಜು ಕೂಡ ರೆಡಿ ಆಗಿಬಿಟ್ಟಿತ್ತು. ಈ ಬದನೆಕಾಯಿ ಗೊಜ್ಜು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಇನ್ನು ನನ್ನ ಹಸ್ಬೆಂಡ್ಗೂ ಕೂಡ ರೊಟ್ಟಿನ ತಟ್ಟೋಣ ಅಂತೇಳಿ ತಟ್ತಾ ಇದ್ದೀನಿ. ಅವ್ರಿಗೂ ಕೂಡ 2 ರೊಟ್ಟಿನ ಮಾಡಿಕೊಟ್ಟು ನಂತರ ನಾವೆಲ್ಲರೂ ಕೂಡ ರೊಟ್ಟಿ ತಿಂದು ಎಂಜಾಯ್ ಮಾಡಿದ್ವಿ. ತುಂಬ ದಿನ ಆದಮೇಲೆ ರೊಟ್ಟಿನ ಮಾಡಿರೋದು ಮನೆಯಲ್ಲಿ. ಹಾಗೆ ರೊಟ್ಟಿನಲ್ಲಿ ಬೆಣ್ಣೆ ಇದ್ದರೆ ತುಂಬಾ ಚೆನ್ನಾಗಿರುತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ರೊಟ್ಟಿ ಒಳಗಡೆ ಬೆಣ್ಣೆ ಕೂಡ ಹಾಕಿ ರೊಟ್ಟಿನ ಮಾಡಿಕೊಂಡು ತಿಂತಾ ಇದ್ದೀವಿ. ಇವತ್ತಿನ ವಿಡಿಯೋ ಇಷ್ಟ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.